ಧರ್ಮಗಳ ನಡುವೆ ವಿಷ ಬಿತ್ತುವವರ ಮಧ್ಯೆ ಶಿರಸಿಯ ಈ ಘಟನೆ ಕಣ್ಣು ತೆರೆಸುವಂತಿದೆ. ಆಟವಾಡುತ್ತಿದ್ದ 2 ವರ್ಷದ ಮಗುವೊಂದು ಆಯ ತಪ್ಪಿ ಮನೆಯ ಎದುರಿಗೆ ಇರುವ ಆಳವಾದ ಬಾವಿಗೆ ಬಿತ್ತು ಬಿಟ್ಟಿತು. ಅದೇ ಹಾದಿಯಲ್ಲಿ ಬೆಂಗಳೂರಿಗೆ ಹೊರಟಿದ್ದ ಫಯಾಜ್ ಎಂಬುವರು ಹೆತ್ತವರ ಆಕ್ರಂದನ ಕೇಳಿ ಓಡಿ ಬಂದರು. ಪರಿಸ್ಥಿತಿಯ ಗಂಭೀರತೆ ಅರಿತ ಫಯಾಜ್ ಜಾತಿ ಧರ್ಮ ಯಾವುದನ್ನು ಆ ಕ್ಷಣಕ್ಕೆ ಯೋಚಿಸಲಿಲ್ಲ. ತನ್ನ ಜೀವದ ಹಂಗು ತೊರೆದು ಈ ಆಳವಾದ ಬಾವಿಗೆ ಜಿಗಿದೇ ಬಿಟ್ಟರು. ನೀರಿನ ಪಂಪ್ ಹಿಡಿದು ಹೋರಾಡುತ್ತಿದ್ದ ಕಂದಮ್ಮನನ್ನು ಸುರಕ್ಷಿತವಾಗಿ ಮೇಲೆ ತಂದು ಆ ಪುಟಾಣಿಯ ಪ್ರಾಣ ಉಳಿಸಿದರು. ಇಲ್ಲಿ ಸೋತಿದ್ದು ಜಾತಿ ಧರ್ಮ ಎಂಬ ವಿಷ ಮತ್ತು ದ್ವೇಷ, ಗೆದ್ದಿದ್ದು ಕೇವಲ ಮಾನವೀಯತೆ ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಫಯಾಜ್ ಅವರ ಈ ಮಾನವೀಯ ಸಾಹಸಕ್ಕೆ ಮೆಚ್ಚುಗೆಯ ಸುರಿಮಳೆ ವ್ಯಕ್ತವಾಗುತ್ತಿದೆ. ಈ ಸೌಹಾರ್ದತೆಯನ್ನು ನಾವೆಲ್ಲರೂ ಪಾಲಿಸೋಣ. ನೀವೇನಂತೀರಾ?